ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿಯನ್ನ ಸೋಲಿಸ್ತೀವಿ, ಪ್ರಧಾನಿ ಕುರ್ಚಿಯಲ್ಲಿ ನಾನು ಕೂರ್ತೀನಿ ಅಂತ ಕನಸು ಕಾಣ್ತಾ ಇರೋ ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕರೆಲ್ಲ ಸೇರಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಟಿವಿಕೆ ಜೊತೆ ಓಡಿ ಮೋಸ ಮಾಡಿದ ಬಳಿಕ ಕಾಂಗ್ರೆಸ್ ಕಂಡ್ರೆ ಉರಿದುರಿದು ಬೀಳ್ತಾ ಇರೋ ಡಿಎಂಕೆ ಈಗ ತಮಿಳು ಪತ್ರಿಕೆಯೊಂದರಲ್ಲಿ ಕೈ ವಿರುದ್ಧ ಅಂಕಣವನ್ನ ಪ್ರಕಟಿಸಿದೆ. ಹಲವು ಪ್ರಮುಖ ವಿಚಾರಗಳನ್ನ ಅದರಲ್ಲಿ ಉಲ್ಲೇಖಿಸಲಾಗಿದ್ದು, ಅದರಲ್ಲಿ ಹೈಲೈಟ್ ಆಗ್ತಾ ಇರೋದು ಬೆನ್ನಿಗೆ ಚೂರಿ ಹಾಕಿದ್ರು ಹಾಗೂ ರಾಹುಲ್ ರಾಜಕೀಯವಾಗಿ ಅಪ್ರಬುದ್ಧ ನಾಯಕ ಅಂತ. ಇದರ ಆಳ ಅಗಲವನ್ನ ವಿವರಿಸುವ ಹೊತ್ತಲ್ಲಿ ಡಿಎಂಕೆ ಹಲವು ಮಿತ್ರ ಪಕ್ಷಗಳನ್ನ ಉದಾಹರಣೆಗೆ ತೆಗೆದುಕೊಂಡಿದ್ದು ಅಖಿಲೇಶ್ ಯಾದವ್ರನ್ನು ಆದ್ಯತೆ ಮೇರೆಗೆ ಉಲ್ಲೇಖಿಸ್ತಾ ಇದ್ದಾರೆ. ಪ್ರಮುಖ ಬಿಲ್ಗಳು ಪಾಸಾಗೋ ಹೊತ್ತಲ್ಲೇ ಈ ಆರೋಪ ಬರ್ತಾ ಇರೋದು ಮುಂಗಾರು ಅಧಿವೇಶನ ಕಾಂಗ್ರೆಸ್ಗೆ ದುಬಾರಿಯಾಗುವ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಇನ್ನೊಂದೆಡೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪಾಸಿಟಿವ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಂಚರಾಜ್ಯ ಎಲೆಕ್ಷನ್ ಮೂಲಕ ಭಾರತದ ರಾಜಕೀಯ ಲೆಕ್ಕಾಚಾರಗಳು ಊಹೆಗೂ ಮೀರಿದ ತಿರುವುಗಳನ್ನ ಪಡಿತಾ ಇದೆ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮೆಜಾರಿಟಿ ಮೇಂಟೈನ್ ಮಾಡಿರೋ ಎನ್ಡಿಎ ಈಗ 2/3 ಮೆಜಾರಿಟಿ ಕೂಡ ನಮಗೆ ಬೇಕು ಅನ್ನೋ ರೇಂಜ್ನಲ್ಲಿ ಸ್ಟ್ರಾಟಜಿ ಮಾಡ್ತಾ ಇದೆ. ವಿಪಕ್ಷ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನೇ ತಿಳಿಯದ ರೀತಿ ಕೆಲಸ ಮಾಡಿಕೊಂಡು ಬಂದ ವಿಪಕ್ಷಕ್ಕೆ ಈಗ ಎನ್ಡಿಎಯನ್ನ ತಡೆಯೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಕೊನೆ ಪಕ್ಷ ಒಗ್ಗಟ್ಟು ಪ್ರದರ್ಶನ ಮಾಡಿಯಾದ್ರೂ ಸುಲಭವಾಗಿ ಅಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಬಿಡದ ರೀತಿ ಮಾಡ್ತಾರಾ ಅಂತ ನೋಡಿದ್ರೆ ಇಂಡಿ ಒಕ್ಕೂಟದಲ್ಲಿ ಒಗ್ಗಟ್ಟಿಲ್ಲ, ಬದಲಾಗಿ ಸರಿಪಡಿಸಲಾಗದಷ್ಟು ಬಿಕ್ಕಟ್ಟಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಡಿಎಂಕೆ ಈ ಬಾರಿ ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡಿದ್ದು ಬೆನ್ನಿಗೆ ಚೂರಿ ಹಾಕಿದ ದ್ರೋಹಿ ಅನ್ನೋದನ್ನ ಜೋರಾಗಿ ಹೇಳ್ತಾ ಇದೆ. ತಮ್ಮದೇ ಮುರಸೋಲಿ ಪತ್ರಿಕೆಯ ಸಂಪಾದಕೀಯದಲ್ಲಿ ಆರ್ಟಿಕಲ್ ಬರೆಯುವ ಮೂಲಕ ಆಕ್ರೋಶ ಹೊರಹಾಕಿರೋ ಡಿಎಂಕೆ ಇಂಡಿ ಒಕ್ಕೂಟವನ್ನ ಹಾಳು ಮಾಡಿದ್ದೆ ರಾಹುಲ್ ಗಾಂಧಿ ಅನ್ನೋದನ್ನ ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳಿದೆ. ಇತ್ತೀಚೆಗೆ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆದಿದ್ದ ಇಂಡಿ ಒಕ್ಕೂಟದ ಮೀಟಿಂಗ್ ರೆಫರೆನ್ಸ್ ಇಟ್ಕೊಂಡು ಹಾಗೆ ವಿವಿಧ ಮಿತ್ರರಿಂದ ಬಂದಿದ್ದ ಅಭಿಪ್ರಾಯಗಳನ್ನ ಒಗ್ಗೂಡಿಸಿ ಇಂಡಿ ಒಕ್ಕೂಟಕ್ಕೆ ರಾಹುಲ್ ಹೇಗೆ ಮಾರಕವಾಗ್ತಾ ಹೋದ್ರು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ಮೊದಲಿಗೆ ಕೇರಳದ ಉದಾಹರಣೆಯನ್ನ ತೆಗೆದುಕೊಳ್ತಾರೆ. ಕೇರಳದಲ್ಲಿ ಯುಡಿಎಫ್ ಹಾಗೂ ಎಲ್ಡಿಎಫ್ ಎರಡೂ ಪ್ರಮುಖ ಪಕ್ಷಗಳು ಅನ್ನೋದು ನಮಗೆ ಅಡ್ವಾಂಟೇಜ್ ಆಗ್ಬೇಕಿತ್ತು. ನೇರ ಪೈಪೋಟಿ ಇದ್ರೂ ಅದನ್ನ ಒಕ್ಕೂಟಕ್ಕೆ ಹಾನಿಯಾಗದಂತೆ ಮ್ಯಾನೇಜ್ ಮಾಡಬಹುದಿತ್ತು. ಆದ್ರೆ ರಾಹುಲ್ ಹಾಗೆ ಮಾಡ್ಲಿಲ್ಲ. ಸಂಬಂಧವನ್ನ ಇನ್ನೂ ಹಾಳು ಮಾಡೋ ಲೆವೆಲ್ಗೆ ಸನ್ನಿವೇಶವನ್ನ ತಂದಿಟ್ರು ಅನ್ನೋದನ್ನ ಹೇಳ್ತಾರೆ. ಸಿಪಿಐ ರಾಜ್ಯಸಭಾ ಎಂಪಿ ಜಾನ್ ಬ್ರಿಟಾಸ್ ಇಂಡಿ ಒಕ್ಕೂಟದ ಮೀಟಿಂಗ್ ನಲ್ಲಿ ಹೇಳಿದ್ದ ಮಾತುಗಳನ್ನ ಉಲ್ಲೇಖಿಸ್ತಾ ಹೋಗ್ತಾರೆ. ಕೇರಳ ವಿಧಾನಸಭಾ ಎಲೆಕ್ಷನ್ ಟೈಮ್ ನಲ್ಲಿ ರಾಹುಲ್ ಗಾಂಧಿ ಯಾವ ರೇಂಜ್ಗೆ ಒಕ್ಕೂಟಕ್ಕೆ ಮಾರಕವಾದ್ರು ಅನ್ನೋದಕ್ಕೆ ಅವರ ಹೇಳಿಕೆಗಳೇ ಸಾಕ್ಷಿ. ಮೋದಿ ಯಾಕೆ ಪಿಣರಾಯಿ ವಿಜಯನ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ, ಅವರಿಬ್ಬರ ನಡುವೆ ಏನಾದರೂ ಸೀಕ್ರೆಟ್ ಡೀಲ್ ಆಗಿದೆಯಾ ಅನ್ನೋ ರೀತಿಯ ಪ್ರಶ್ನೆಗಳನ್ನ ಎತ್ತಿದ್ರು. ಈ ರೀತಿ ಆಧಾರವಿಲ್ಲದ ಆರೋಪಗಳು ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಮಾಡ್ತಾ ಹೋಯ್ತು. ಬಿಜೆಪಿ ಜೊತೆ ಯಾವ ಲಿಂಕ್ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನಮಗೆ ಕಾಂಗ್ರೆಸ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕಮ್ಯುನಿಸ್ಟ್ ಪಕ್ಷ ಹೇಳಿತು. ಅಲ್ಲದೆ ಸಿಪಿಐ ಜನರಲ್ ಸೆಕ್ರೆಟರಿ ಡಿ ರಾಜಾ ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ರಾಹುಲ್ ಗಾಂಧಿ ಎಡಪಕ್ಷಗಳು ಈಗ ಎಡಪಕ್ಷಗಳಾಗಿ ಉಳಿದಿಲ್ಲ ಅನ್ನೋ ಮಾತಿಗೆ ಆಕ್ರೋಶವನ್ನ ಹೊರಹಾಕುವ ಅವರು ಇಂಥ ಹೇಳಿಕೆಗಳು ರಾಹುಲ್ ಗಾಂಧಿಯ ರಾಜಕೀಯ ಅಪ್ರಬುದ್ಧತೆಯನ್ನ ತೋರಿಸುತ್ತೆ. ಅಲ್ಲದೆ ಕೇರಳಕ್ಕೆ ಅದಾನಿಯನ್ನ ಕರ್ಕೊಂಡು ಬಂದಿದ್ದು ಕಮ್ಯುನಿಸ್ಟ್ ಪಕ್ಷಗಳು ಅನ್ನೋ ಟೀಕೆಗೂ ಕೂಡ ತಿರುಗೇಟು ಕೊಟ್ಟಿದ್ರು. ಈ ಮೂಲಕ ಕಮ್ಯುನಿಸ್ಟ್ ಪಕ್ಷಗಳ ಜೊತೆಗೆ ಸಂಬಂಧವನ್ನ ಹೇಗೆ ಕೆಡಿಸಿಕೊಂಡ್ರು ಅನ್ನೋದನ್ನ ಹೇಳ್ತಾರೆ. ಹಾಗೆ ಕಮ್ಯುನಿಸ್ಟರ ಇತರೆ ವಿಚಾರಗಳನ್ನು ಕೂಡ ಕೆದಕೋ ಕೆಲಸಗಳಾಗುತ್ತೆ. ರಾಹುಲ್ ಗಾಂಧಿ ಪಿಣರಾಯಿ ವಿಜಯನ್ರನ್ನ ಅಪ್ಪಿಕೊಳ್ಳೋದಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಪ್ರತಿಕ್ರಿಯಿಸೋ ಸಿಪಿಐ ನಿಮ್ಮ ಅಪ್ಪುಗೆ ನಮಗೆ ಬೇಕಾಗಿಲ್ಲ ಅಂತ ಹೇಳಿತ್ತು. ಆದ್ರೆ ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ಈ ಹಿಂದೆ ಸಂಸತ್ತೊಳಗೆ ಪ್ರಧಾನಿ ಮೋದಿಯನ್ನ ಓಡಿ ಹೋಗಿ ತಬ್ಬಿಕೊಂಡಿದ್ರು ಅನ್ನೋದನ್ನ ನೆನಪಿಸ್ಕೊಳ್ಬೇಕು. ಇದನ್ನ ನೋಡಿದ್ರೆ ಸೀಕ್ರೆಟ್ ಒಪ್ಪಂದ ಯಾರ ನಡುವೆ ಇದೆ ಅನ್ನೋ ಅನುಮಾನ ಬರುತ್ತೆ. ಅಪೋಸಿಷನ್ ಲೀಡರ್ ಆಗಿ ಅದಕ್ಕೆ ತಕ್ಕಂತ ಕೆಲಸಗಳನ್ನ ಮಾಡೋ ಬದಲಿಗೆ ಪಿಣರಾಯಿ ವಿಜಯನ್ ಮೇಲೆ ಇಡಿ ತನಿಖೆ ಆಗ್ಬೇಕು ಅಂತ ಹೇಳೋ ದಲ್ಲಾಳಿ ಕೆಲಸ ಮಾಡಿದ್ರು. ಇದರಿಂದಲೇ ಇಂಡಿ ಒಕ್ಕೂಟ ಹಾಳಾಗಿದ್ದು ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಬಿಹಾರ ಎಲೆಕ್ಷನ್ ಟೈಮ್ ನಲ್ಲಿ ಕಾಂಗ್ರೆಸ್ ಬಿಜೆಪಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ಯಾ ಅಂತ ಅನ್ನಿಸೋ ರೀತಿ ವರ್ತಿಸಿತ್ತು ಅಂತ ಆರ್ಜೆಡಿ ದೂರಿತ್ತು. ಮುಂದೆ ಮೇನ್ ಟಾಪಿಕ್ ಗೆ ಬರೋ ಡಿಎಂಕೆ ತಮ್ಮ ರಾಜ್ಯದ ಕಥೆಯನ್ನ ಬಿಚ್ಚಿಡ್ತಾ ಹೋಗ್ತಾರೆ. ತಮಿಳುನಾಡಿನಲ್ಲಿ ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. 20 ವರ್ಷಗಳ ಕಾಲ ಎಲ್ಲಾ ಹಂತದಲ್ಲೂ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದ ಡಿಎಂಕೆಯನ್ನ ಬಿಟ್ಟು ಟಿವಿಕೆ ಹಿಂದೆ ಓಡಿ ಹೋದ್ರು. ರಾಹುಲ್ ಗಾಂಧಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರು. ಟಿವಿಕೆ ಸರ್ಕಾರ ಮಾಡೋದಕ್ಕೆ ನಾವೇ ಸಹಾಯ ಮಾಡಿದ್ವಿ, ನಮ್ಮಿಂದಲೇ ಸರ್ಕಾರ ರಚನೆ ಆಯ್ತು ಅಂತ ಕಾಂಗ್ರೆಸ್ ಬೀಗ್ತಾ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ರಾಹುಲ್ ಗಾಂಧಿ ಒಳ್ಳೆಯವನ ರೀತಿ ನಟಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರೂ ಟಿವಿಕೆ ಜೊತೆ ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ನಾವು ಇಂಡಿ ಒಕ್ಕೂಟ ಸೇರೋದಿಲ್ಲ ಅಂತ ವಿಜಯ್ ಪಕ್ಷ ನೇರವಾಗಿ ಹೇಳಿದೆ. ಇದು ತಮಿಳುನಾಡಿನಲ್ಲಿ ಡಿಎಂಕೆ ಕಾಂಗ್ರೆಸ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದನ್ನ ಪುನರುಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಆರೋಪಗಳು ಇಷ್ಟಕ್ಕೆ ಮುಗಿಯದೆ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಕಾಂಗ್ರೆಸ್ ಇಂಡಿ ಒಕ್ಕೂಟವನ್ನ ಹಾಳು ಮಾಡಿದ್ದು ಮಾತ್ರವಲ್ಲ, ಎಲ್ಲಾ ಮಿತ್ರರ ಕಥೆಯನ್ನು ಕೂಡ ಮುಗಿಸ್ತಾ ಬಂತು ಅಂತ ಆರೋಪಿಸ್ತಾರೆ.
ಲೋಕಸಭಾ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಅನ್ನ ಮುಂದೆ ಬಿಟ್ಟು ಮೋದಿಯನ್ನ ಸೋಲಿಸುವ ಸಲುವಾಗಿ ಎಲ್ಲಾ ಪಕ್ಷಗಳು ಕೂಡ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತ್ವಿ. ಆದರೆ ನಂತರದಲ್ಲಿ ಆ ಎಲ್ಲಾ ಪಕ್ಷಗಳನ್ನ ಮುಗಿಸೋ ರೀತಿ ಕಾಂಗ್ರೆಸ್ ವರ್ತಿಸ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ನಮ್ಮಲ್ಲಿ ಆಂಟಿ ಬಿಜೆಪಿ ಮನಸ್ಥಿತಿಗಿಂತ ಹೆಚ್ಚಾಗಿ ಆಂಟಿ ಕಾಂಗ್ರೆಸ್ ಮನಸ್ಥಿತಿ ದಟ್ಟವಾಗಿದೆ. ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ರಾಹುಲ್ ಗಾಂಧಿ. ಅಲ್ಲದೆ ಈ ಆರೋಪಗಳ ಬೆನ್ನಲ್ಲೇ ಅತ್ಯಂತ ಸೂಕ್ಷ್ಮ ವಿಚಾರವೊಂದನ್ನ ಹೇಳ್ತಾರೆ. ಇದು ಮುಂದಾಗೋ ಬೆಳವಣಿಗೆಗಳ ಹಿಂಟ್ ಕೊಡ್ತಾ ಇದೆ. ಅದೇನು ಅಂದ್ರೆ ಡಿಎಂಕೆಗೆ ರಾಹುಲ್ ಗಾಂಧಿ ಬಗೆದಿರೋ ದ್ರೋಹ ಅಖಿಲೇಶ್, ಓಮರ್ ಅಬ್ದುಲ್ಲಾ, ಎನ್ಸಿಪಿ, ವಿಸಿಕೆ ಹೀಗೆ ಹಲವರಿಗೆ ಬೇಸರ ತರಿಸಿದೆ ಅನ್ನೋದನ್ನ ಹೇಳ್ತಾರೆ. ಅಲ್ಲಿಗೆ ಇದು ಕಾಂಗ್ರೆಸ್ ಹೊರತುಪಡಿಸಿ ಇನ್ನೊಂದು ಒಕ್ಕೂಟ ರಚನೆಯಾಗುವುದು ಗ್ಯಾರಂಟಿನಾ ಅನ್ನೋ ಪ್ರಶ್ನೆಗೆ ಪುಷ್ಟಿ ಕೊಡ್ತಾ ಇದೆ. ಅಲ್ಲದೆ ಈ ರೀತಿ ಒಂದು ಹೊಸ ಒಕ್ಕೂಟ ರಚನೆಯಾಯಿತು ಅಂದ್ರೆ ಯಾರೆಲ್ಲ ಬರ್ತಾರೆ ಅನ್ನೋದರ ಹಿಂಟ್ ಕೊಟ್ಟಂತಿದೆ. ಮೊನ್ನೆ ಅಷ್ಟೇ ಸ್ಟಾಲಿನ್ ತಾವೇ ಇನ್ನೊಂದು ಒಕ್ಕೂಟವನ್ನ ರಚಿಸುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ತಾವು ಆ ಕೆಲಸ ಮಾಡಿದ್ದೇ ಹೌದಾದ್ರೆ ತಮ್ಮ ಜೊತೆ ಕಮ್ಯುನಿಸ್ಟ್, ಆರ್ಜೆಡಿ, ಎನ್ಸಿಪಿ, ಎಸ್ಪಿ ಸೇರಿ ಹಲವು ಮಿತ್ರರು ಬರ್ತಾರೆ ಅನ್ನೋ ರೀತಿಯ ಹಿಂಟ್ ಕೊಟ್ಟಿದ್ದಾರೆ. ಅಂದಹಾಗೆ ಆಗಾಗ ಕಾಂಗ್ರೆಸ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸುವ ಅಖಿಲೇಶ್ ಈಗ ಸ್ವಲ್ಪ ನ್ಯೂಟ್ರಲ್ ಪೊಸಿಷನ್ ನಲ್ಲಿ ಇರುವಂತೆ ಕಾಣಿಸ್ತಾ ಇದ್ದಾರೆ. ಆದ್ರೆ ಉತ್ತರ ಪ್ರದೇಶ ಎಲೆಕ್ಷನ್ ಬಳಿಕ ಪರಿಸ್ಥಿತಿ ಮತ್ತೆ ಬದಲಾಗುವ ಸಾಧ್ಯತೆ ಇದೆ. ಈಗ ಇರೋ ಚಿತ್ರಣ ನೋಡಿದ್ರೆ ಅಖಿಲೇಶ್ ಪಕ್ಷ ಗೆದ್ದು ಅಧಿಕಾರ ಹಿಡಿಯೋದನ್ನ ಕನಸಿನ ಮಾತು ಅಂತ ಈಸಿಯಾಗಿ ಹೇಳ್ಬೋದು. ಇನ್ನು ಮುಂದೆ ಅಂತದ್ದೇನಾದ್ರೂ ಮ್ಯಾಜಿಕ್ ಆಗಿ ಎಸ್ಪಿ ಗೆದ್ದಿದ್ದೇ ಹೌದಾದ್ರೆ, ಅದರಲ್ಲಿ ಕಾಂಗ್ರೆಸ್ ಪಾತ್ರ ಇದ್ದಿದ್ದೇ ಹೌದಾದ್ರೆ ಅಖಿಲೇಶ್ ಕಾಂಗ್ರೆಸ್ ಜೊತೆ ಉಳಿಯೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಹೊಸ ಒಕ್ಕೂಟಕ್ಕೆ ಬಲ ತುಂಬೋ ಸಾಧ್ಯತೆ ಇದೆ. ಇನ್ನು ಇದೆಲ್ಲದಕ್ಕೂ ಇರೋ ಅಗ್ನಿ ಪರೀಕ್ಷೆ ಅಂದ್ರೆ ಅದು ಮುಂಗಾರು ಅಧಿವೇಶನ. ಈ ಬಾರಿ ಮತ್ತೆ ಡಿಲಿಮಿಟೇಷನ್ ಬಿಲ್ ಟೇಬಲ್ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್. ಎನ್ಡಿಎ ಪ್ರಮುಖ ಮಿತ್ರರ ಪೈಕಿ ಒಬ್ಬರಾಗಿರೋ ಚಂದ್ರಬಾಬು ನಾಯ್ಡು ಕೂಡ ಈ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಅಲ್ಲದೆ ಡಿಲಿಮಿಟೇಷನ್ ಬಿಲ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇರುವವರಿಗೂ ಕ್ಲಾರಿಟಿ ಕೊಟ್ಟಿರೋ ಬಾಬು, ಎಲ್ಲಾ ರಾಜ್ಯಗಳಲ್ಲೂ ಸುಮಾರು 50% ಕ್ಷೇತ್ರಗಳು ಹೆಚ್ಚಾಗಲಿವೆ, ಎಲ್ಲರೂ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಸ್ಟಾಲಿನ್ ಈ ಬಿಲ್ನಿಂದ ನಮ್ಮ ರಾಜ್ಯಕ್ಕೆ ಎಫೆಕ್ಟ್ ಇಲ್ಲ ಅನ್ನೋದಾದ್ರೆ ಮಾತ್ರ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ರು. ಈಗ 50-50 ಮನಸ್ಥಿತಿ ಇರುವವಂತೆ ಕಾಣಿಸ್ತಾ ಇದ್ದಾರೆ. ಈ ಬಿಲ್ಗೆ ಅಡ್ಡಿಪಡಿಸಿದ್ರೆ ಡಿಎಂಕೆಗೆ ನೆಗೆಟಿವ್ ಆಗೋದು ಪಕ್ಕ ಆಗಿರೋದ್ರಿಂದ ಅಡ್ಡಗಾಲು ಹಾಕೋ ಸಾಧ್ಯತೆ ಕಡಿಮೆ ಇದೆ. ಆದ್ರೆ ಹೇಗೆ ಬೆಂಬಲ ಕೊಡ್ತಾರೆ ಅನ್ನೋದು ಈಗ ಇರೋ ಪ್ರಶ್ನೆ. ಈ ಬಿಲ್ ಚೆನ್ನಾಗಿದೆ, ಬೆಂಬಲ ಕೊಡ್ತೀವಿ ಅಂತ ಹೇಳಿ ನೇರವಾಗಿ ಕೈ ಜೋಡಿಸ್ತಾರಾ, ಅಥವಾ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ತಮ್ಮ ಸದಸ್ಯರನ್ನ ಗೈರಾಗೋದಕ್ಕೆ ಹೇಳಿ 2/3 ಮೆಜಾರಿಟಿ ಲೆಕ್ಕವನ್ನ ಕಡಿಮೆ ಮಾಡೋ ಮೂಲಕ ಸಹಕಾರ ಕೊಡ್ತಾರೋ ಗೊತ್ತಿಲ್ಲ. ಇದೆರಡೂ ಅಲ್ಲದೆ ಈ ಬಿಲ್ ಪಾಸ್ ಆಗೋದನ್ನ ತಡೆಯೋದಕ್ಕೆ ಗಟ್ಟಿಯಾಗಿ ನಿಂತರು ಅಂದ್ರೆ ಕಾಂಗ್ರೆಸ್ಗೆ ಇನ್ನೊಂದು ಅವಕಾಶ ಇದೆ. ಹೆದರೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯ ಸಿಗ್ನಲ್ ಮಿತ್ರರ ಕಡೆಯಿಂದ ಬಂದಂತಾಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.